ರಾಜ್ಯ ಸರ್ಕಾರ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಮುಂದಾಗಿದೆ. ಆದರೆ ಈ ಯೋಜನೆ ಪಶ್ಚಿಮ ಘಟ್ಟದ 54 ಹೆಕ್ಟೇರ್ ಅರಣ್ಯ ಭೂಮಿಯನ್ನ ನುಂಗಲಿದೆ. ಆದ್ದರಿಂದ ಈ ಕ್ರಮಕ್ಕೆ ಶಿವಮೊಗ್ಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿರೋಧದ ಕಿಚ್ಚು ಜೋರಾಗಿದೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ವಿರೋಧ. ಉತ್ತರ ಕನ್ನಡದಲ್ಲಿ ಸಿಎಂಗೆ ರಕ್ತಪತ್ರ ಚಳುವಳಿ. ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 10.5 ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ 2,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವಂತ ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಯೋಜನೆ ಘೋಷಣೆಯಾದ ದಿನದಿಂದಲೂ ವ್ಯಾಪಕ ವಿರೋಧ ವ್ಯಕ್ತವಾಗಿದ್ದು, ಹೋರಾಟದ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ತಿಂಗಳಿಂದ ಈ ಯೋಜನೆಗೆ ವಿರೋಧ ವ್ಯಕ್ತವಾಗಿದೆ. ಪಂಪ್ಡ್ ಸ್ಟೋರೇಜ್ ಯೋಜನೆಯಿಂದ ಉಂಟಾಗುವಂತಹ ಸಮಸ್ಯೆಗಳ ಬಗ್ಗೆ ಜನತೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಹೊನ್ನಾವರ ಮತ್ತು ಭಟ್ಕಳ ಭಾಗದ ಯುವ ಸಮೂಹ ರಕ್ತಪತ್ರ ಚಳುವಳಿಗೆ ಮುಂದಾಗಿದ್ದಾರೆ. ಹೊನ್ನಾವರದಲ್ಲಿ ಸಾಮಾಜಿಕ ಕಾರ್ಯಕರ್ತ ಮಾಸ್ತಪ್ಪ ನಾಯ್ಕ್ ಬಲ್ಸೆ ರಕ್ತದಲ್ಲಿ ಪತ್ರ ಬರೆಯುವ ಮೂಲಕ ಅಭಿಯಾನಕ್ಕೆ ನಾಂದಿ ಹಾಡಿದ್ದಾರೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಕೈಬಿಡಿ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಘೋಷಣೆ ಮಾಡಿ, ಇಲ್ಲದಿದ್ದಲ್ಲಿ ದಯಾಮರಣ ಕೊಡಿ ಅಂತ ರಕ್ತದಲ್ಲಿ ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದಿದ್ದಾರೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆನ ಈಗ ತಾತ್ಕಾಲಿಕವಾಗಿ ನಿರ್ಬಂಧ ಹೇರಿದ್ದಾರೆ. ಬಟ್ ಇದನ್ನ ಸಂಪೂರ್ಣವಾಗಿ ತಡೆಯುವಂತ ಕೆಲಸ ಆಗಬೇಕು. ಸಂಪೂರ್ಣವಾಗಿ ಇದನ್ನು ಡ್ರಾಪ್ ಮಾಡಬೇಕು ಆದಷ್ಟು ಬೇಗ. ಅದಲ್ಲದೆ ನಮಗೆ ಇದ್ರ ಯೋಜನೆ ಪೂರಕವಾಗಿ ಇಂಥ ಯೋಜನೆಗಳು ಬೇಡ, ವಿಷಕಾರಿ ಯೋಜನೆಗಳು ಬೇಡ ನಮಗೆ. ಸೊ ನಮ್ಮ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹೋಗು ಈ ಹಿಂದಿನಿಂದ ಬಹಳ ಹೋರಾಟ ಆಗಿದೆ. ಇದನ್ನ ನಮಗೆ ಆದಷ್ಟು ಬೇಗ ಜಾರಿಗೆ ಮಾಡಬೇಕು. ಹಾಗೆ ನಾವು ಇವತ್ತು ಪೋಸ್ಟ್ ಕಾರ್ಡ್ ಚಳವಳಿಗಳನ್ನು ಸ್ಟಾರ್ಟ್ ಮಾಡಿದ್ದೇವೆ. ಲಕ್ಷಾಂತರ ಜನರು ಇವತ್ತು ಪೋಸ್ಟ್ ಕಾರ್ಡ್ ಚಳವಳಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ರಕ್ತದಿಂದ ಬರೆದು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಒಂದು ವೇಳೆ ಇದಕ್ಕೆ ಒಪ್ಪದೇ ಇದ್ರೆ ಸರ್ಕಾರ ನಾವು ದಯಾಮರಣ ಕೋರಿ ಸರ್ಕಾರಕ್ಕೆ ಪತ್ರ ಬರೆಯುತ್ತೇವೆ. ಶರಾವತಿ ಉಳಿಸಿ ಹೋರಾಟಕ್ಕೆ ಸ್ವಾಮೀಜಿಗಳು ಬೆಂಬಲ. ಪಂಪ್ಡ್ ಸ್ಟೋರೇಜ್ಗೆ ನಿವೃತ್ತ ನ್ಯಾಯಾಧೀಶರ ವಿರೋಧ. ಇತ್ತ ಮಲೆನಾಡಿಗೆ ಮಾರಕವಾಗಿರುವಂತಹ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಕುರಿತು ಈಗಾಗಲೇ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇದೆ. ಇದರ ನಡುವೆ ಹೋರಾಟಕ್ಕೆ ನಿವೃತ್ತ ನ್ಯಾಯಾಧೀಶರು ಸ್ವಾಮೀಜಿಗಳು ಎಂಟ್ರಿ ಕೊಟ್ಟಿದ್ದು ಹೋರಾಟಕ್ಕೆ ಮತ್ತಷ್ಟು ಬೆಂಬಲ ಸಿಕ್ಕಂತಾಗಿದೆ. ಈ ನಾಡಿನಲ್ಲಿ ಮರಗಳನ್ನ ಕಡಿದು ಬಂಡೆಕಲ್ಲನ್ನೆಲ್ಲ ಸ್ಫೋಟಕ ಮಾಡಿ ಈ ಮಿಕ್ಕಿದ ಜಾಗ ಹೆಂಗ ಉಳಿಯುತ್ತದೆ? ಅಲ್ಲಿ ಇವತ್ತಿರುವಂತ ಜನಗಳ ಪರಿಸ್ಥಿತಿ ಏನಾಗ್ತದೆ? ಮುಂದೆ ಈ ಟನೆಲ್ಗಳನ್ನ ಕಟ್ತಾ ಹೋದ್ರೆ ಗುಡ್ಡ ಬೆಟ್ಟಗಳ ಗತಿ ಏನಾಗ್ತದೆ? ಪ್ರಾಜೆಕ್ಟ್ ಅನ್ನ ನಾವು ನಿಲ್ಲಿಸದೇ ಇದ್ರೆ ಮುಂದೆ ಇದರ ಪರಿಣಾಮ ಇತರ ಭಾರತದ ಜಾಗದಲ್ಲೂ ಕೂಡ ಆಗ್ತದೆ. ಇವತ್ತು ಕೆಲವರ ಲಾಭಕ್ಕಾಗಿ ಬಹಳಷ್ಟು ಜನರ ಭವಿಷ್ಯವನ್ನೇ ಕೆಡಿಸುವಂತಹ ಒಂದು ಪ್ರಯತ್ನ ಇದು. ಈ ಪ್ರಯತ್ನವನ್ನ ನಾವು ಎಲ್ಲರೂ ಸೇರಿ ಒಗ್ಗಟ್ಟಿಂದ ಪ್ರತಿಭಟಿಸಿ ನಿಲ್ಲಿಸಬೇಕು ಅನ್ನೋದು ನನ್ನ ಅನಿಸಿಕೆ. ಶರಾವತಿ ಕಣಿವೆಯಲ್ಲಿರುವಂತಹ ಅಪರೂಪದ ಸಿಂಗಳಿಕ ಇಂಡಿಯನ್ ಗ್ರೇಟ್ ಹಾರ್ನ್ ಬಿಲ್ ಪಕ್ಷಿಗಳ ಆವಾಸ ಸ್ಥಾನ ನಾಶವಾಗುತ್ತೆ ಎಂಬುದು ಪರಿಸರಾಸಕ್ತರ ವಾದ. ಸರ್ಕಾರ ಈ ಯೋಜನೆ ಕೈಬಿಡಬೇಕು ಅಂತ ಒತ್ತಾಯ ಹೆಚ್ಚಾಗಿದೆ. ಶರಾವತಿ ಪಂಪ್ ಸ್ಟೋರೇಜ್ ಹೇಳುವಂತದ್ದು ಇದೊಂದು ನಿಮಿತ್ತ ಮಾತ್ರ. ಲಿಂಗನಮಕ್ಕಿಯಿಂದ ಬೆಂಗಳೂರಿಗೆ ನೀರನ್ನು ಒಯ್ಯತಕ್ಕಂತ ಸಲುವಾಗಿ ಆ ಯೋಜನೆಯನ್ನು ಸಹ ಅವರು ಇದರ ಉದ್ದೇಶ ಶರಾವತಿ ನೀರನ್ನ ಮೇಲ್ ತರಬೇಕು ಹೇಳುವಂತದ್ದು ಒಂದಷ್ಟೇ ಅಲ್ಲ. ಒಂದೆಡೆ ಹೇಳ್ತಾರೆ 16,000 ಮರ ಹೋಗ್ತದೆ ಅಂತ ಹೇಳ್ತಾರೆ. ಈ ಪ್ರಕೃತಿ, ದೇಶ ಅಥವಾ ಇಲ್ಲಿಯ ಪರಿಸರ ಅವರನ್ನು ಬದುಕಿಸ್ತಾ ಇದೆ ಅಂತ ಹೇಳಿ ನಮಗ್ ಗೊತ್ತಿಲ್ಲ. ನಮಗೆ ಇಲ್ಲಿಯ ಮರ ನಮಗೆ ಬದುಕಿಸ್ತಾ ಇದೆ ಅಂತ ಹೇಳಿ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಕಳೆದ ಬಾರಿ ಕರೋನಾ ಬಂದಾಗ ಆಕ್ಸಿಜನ್ಗಾಗಿ ಹೋರಾಟವೇ ಆಗೋಯ್ತು. ನಮ್ಮ ಹೋರಾಟ ನಿರಂತರವಾಗಿರ್ತದೆ. ರಾಜ್ಯ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದೆ. ಇತ್ತ ಮಲೆನಾಡು, ಶಿವಮೊಗ್ಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇದೆ. ಈ ಹೋರಾಟ ಉಗ್ರ ಸ್ವರೂಪ ಪಡೆಯುವ ಮುನ್ನ ಸರ್ಕಾರ ನಿರ್ಧಾರ ಬದಲಿಸುತ್ತಾ ಕಾದ್ ನೋಡಬೇಕು. ಭೀಮಾ ನಾಯ್ಕ್ ಮತ್ತು